ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣ. ಕಲಬುರಗಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ದಾಳಿಯಾಗಿದ್ದು ಅತ್ಯಂತ ದುಃಖಕರ ವಿಚಾರ. ಉಗ್ರರು ನಮ್ಮ ವಿರೋಧಿಗಳು, ಅವರನ್ನು ಬಲಿ ಹಾಕಬೇಕು. ಉಗ್ರರನ್ನು ಸದೆಬಡಿಯುವ ಕೆಲಸ ಮೋದಿ ಶಾ ಮಾಡಬೇಕು. ಭದ್ರತಾ ಲೋಪ ಆಗಿದೆ. ಮೊದಲು ಹೆಚ್ಚಿನ ಭದ್ರತೆ ಒದಗಿಸುತ್ತಿದ್ದರು, ಈಗ ಸ್ವಲ್ಪ ಭದ್ರತೆ ಕಡಿಮೆಯಾಗಿದೆ. ಉಗ್ರರನ್ನ ಸದೆಬಡಿಯಬೇಕು. ಜನಸಂಖ್ಯೆ ಜಾಸ್ತಿ ಆದಾಗ ಭದ್ರತಾ ಸಿಬ್ಬಂದಿ ಸಂಖ್ಯೆ ಕೂಡ ಜಾಸ್ತಿ ಆಗಬೇಕು. ಕಡಿಮೆ ಮಾಡಿದ್ರೆ ಹೇಗೆ? ಭದ್ರತಾ ವೈಫಲ್ಯವಾಗಿದೆ. ಉಗ್ರರನ್ನ ಸದೆಬಡಿಯುವ ಕೆಲಸ ಆಗಬೇಕು. ಸ್ವಲ್ಪ ದಾಳಿಯಾಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಹಾಕಬೇಕು. ಮತ್ತೇನಾಗಿದೆ, 3 ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. 1,06,000 ಕಡಿಮೆ ಮಾಡಿದ್ದಾರೆ. ಆಮೇಲೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬಿಟ್ಟು ಯಾವುದೋ ರಿಕ್ರೂಟ್ಮೆಂಟ್ ಏನಪ್ಪ ಅದು ಅಗ್ನಿವೀರ 3 ವರ್ಷಕ್ಕೆಲ್ಲ ತಗೋತಾರೆ. ಇದೆಲ್ಲ ಕೂಡ ಸರಿ ಇಲ್ಲ. ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ವು, ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಇದು ಅಗ್ನಿವೀರ ಇವರೆಲ್ಲ ತಗೊಂಡಿದ್ದಾರಲ್ಲ, ಅವ್ರಿಗೆ ಪರ್ಮನೆಂಟ್ ಆಗ್ತದೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ರಕ್ಷಣೆ, ಅದು ನೇವಿ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಮತ್ತು ನಮ್ಮ ಏರ್ಫೋರ್ಸು, ನೇವಿ ಎಲ್ಲ, ಏರ್ಫೋರ್ಸು, ನೇವಿ ಮತ್ತು ಸೈನಿಕರು 3 ಕೂಡ ಸಂಖ್ಯೆ ಜಾಸ್ತಿ ಆಗಬೇಕು. ಕಡಿಮೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚೆಚ್ಚು ಅದರಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯಲ್ಲ, ಬಾಂಗ್ಲಾ ಸುತ್ತಮುತ್ತ, ಬಾಂಗ್ಲಾದೇಶ ಪಕ್ಕ ಇದೆಲ್ಲ ಸ್ವಲ್ಪ ನಮಗೆ ಮಿಸಿಲು ಬರೋದೆಲ್ಲ ಜಾಸ್ತಿ. ಮತ್ತು ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ ಭಾಗದಲ್ಲಿ ಹೆಚ್ಚಿನ ಒಂದು ನಮ್ಮ ಸೈನಿಕರನ್ನು ಹಾಕುವಂಥ ಕೆಲಸ ಮಾಡಬೇಕು. ಪ್ರತಿ ವರ್ಷ ಭದ್ರತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿಗೆ ಅಮೌಂಟ್ ಕೊಡ್ತಾನೆ ಇದೆ ಸರ್ ಬಜೆಟಲ್ಲಿ. ಬಟ್ ಆದರೂ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಮ್ಯಾನ್ ಪವರ್ ಇಲ್ಲದೆ ಇರೋಂಥದ್ದು ಇದು ಕಾರಣ ಅಂತ. 9,000 ಜನ ಮಾಡೇ ಇಲ್ವಲ್ಲ 3 ವರ್ಷ. ಕೋವಿಡ್ಗಿಂತ ಮುಂಚೆ ಮಾಡಿದ್ದು, ಕೋವಿಡ್ ಆದ್ಮೇಲೆ ಮಾಡಿಲ್ಲ. ಅಗ್ನಿವೀರ ಅಂತ ಹೇಳ್ತಾರೆ. 3 ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾರೆ. ಅದೇ ಅಗ್ನಿವೀರ ಕಂಟಿನ್ಯೂ ಮಾಡಬೇಕಾಗಿತ್ತು. ಲೋಪದೋಷಗಳು ಆಗಬಾರ್ದು ರೀತಿ ಇನ್ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತೇಳಿ, ಮತ್ತು ಎಲ್ಲ ಕುಟುಂಬಗಳು, ನಮ್ಮ ರಾಜ್ಯದವರು ಇದ್ದಾರೆ, ಬೇರೆಯವರು ಇದ್ದಾರೆ, ಅವರಿಗೆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಪಡೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆ.